ಜ್ಯೋತಿಷ್ಯದಲ್ಲಿ ಊಹೆ ಬರಲ್ಲ, ಸತ್ಯ ಬರ್ತದೆ. ಪ್ರತಿಯೊಂದು ಕೂಡ ಇದುವರೆಗೂ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ನೋಡಿ, ಒಂದು ಫ್ಲೈಟ್ ದುರಂತ ಇರ್ಬೋದು, ಅಥವಾ ಇಂಡಿಯಾ ಪಾಕಿಸ್ತಾನ ವಾರ್ ಇರ್ಬೋದು, ಅಥವಾ RCB ಮ್ಯಾಚ್ ವಿನ್ನಿಂಗ್ ಇರ್ಬೋದು, ಅಥವಾ ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ನಾವು ನೋಡಿದಾಗ ನಾವು ಈ ವರ್ಷದ ಉಗಾದಿ ಭವಿಷ್ಯದಲ್ಲಿ ಹೇಳ್ತಕ್ಕಂಥ ಇವಾಗೆಲ್ಲ ಒಂದೊಂದೇ ಬಿಡಿಸ್ಕೊಂಡು ಬರ್ತಾ ಇದೆ. ಆ ಮಾರ್ಚ್ ತಿಂಗಳಲ್ಲಿ ಹೇಳಿದ್ದೆ ಏನೋ ನೇಮ್ ಫೇಮ್ ಆಗುತ್ತೆ ಅಂತ. ಅವ್ರಿಗೆ ನೇಮ್ ಫೇಮ್ ಬಂದಿದೆ, ಭಾರತಕ್ಕೂ ನೇಮ್ ಫೇಮ್ ಬಂತು. ಈ ಸ್ವ್ಯಾನ್ ಅಂತ ಹೇಳ್ತಕ್ಕಂಥದ್ದು ಗುರುವಿನ ತತ್ವದ ಮೇಲೆ ಬರುತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ಗುರುವಿನ ಒಂದು ವಾಹನ ಆ ಒಂದು ಬಾತುಕೋಳಿ. ಗುರುವಾದವರು, ನಾಲೆಜ್ ಇರೋರು ಏನು ಮಾಡ್ತಾ ಇರ್ತಾರೆ, ಸೈಲೆಂಟಾಗಿರ್ತಾರೆ, ತಲೆ ಒಳಗಡೆ ಓಡ್ತಾ ಇರುತ್ತೆ. ಬಿಳಿಯ ಬಾತುಕೋಳಿನ ಸಾಂಕೇತಿಕವಾಗಿ ಇಟ್ಕೊಂಡ್ರು, ಅದು ಜ್ಞಾನದ ಒಂದು ಪರಿವು ಬರ್ತಕ್ಕಂಥದ್ದು. ಅವಾಗೇನೋ ಒಂಥರ ಅದ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರ್ತಕ್ಕಂಥದ್ದು ಲಕ್ಕಿ ಚಾರ್ಮ್ ಅಂತ ಕರೀತಾರೆ. ಶಕ್ತಿನ ನಾವು ಕಂಡಿಡಿದಾಗ ಭಗವಂತನ ಪ್ರೇರೇಪಣೆ ಅಥವಾ ಅವನ ಆಶೀರ್ವಾದ ಅಥವಾ ಅವನ ಪ್ರಚೋದನೆ ಇದ್ದೇ ಇರುತ್ತೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ಗುರುಜಿ, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಗುರುಜಿ, ನೀವು ಮಾರ್ಚ್ ತಿಂಗಳಲ್ಲಿ ಹೇಳಿದ್ರಿ ಸ್ಪೇಸ್ನಿಂದ ಭಾರತಕ್ಕೆ ಅದ್ಭುತವಾದಂಥ ಹೆಸರು ಬರುತ್ತೆ ಅಂತ. ನೀವು ಹೇಳಿದ ಹಾಗೆ ಜೂನ್ ತಿಂಗಳಲ್ಲಿ ಈಗ ಭಾರತ ಬಾಹ್ಯಾಕಾಶದಲ್ಲಿ ಒಂದು ಇತಿಹಾಸವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ನಮ್ಮ ಬೆಂಗಳೂರಿನ ಶುಭಾಂಶು ಶುಕ್ಲ ಅವರು ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನು ಬೆಳೆಸಿದ್ರು, ಈಗ ತಲುಪಿದ್ದಾರೆ ಕೂಡ ಯಶಸ್ವಿಯಾಗಿ. ಇದು ಜ್ಯೋತಿಷ್ಯದಲ್ಲಿ ಇದನ್ನು ಮೊದಲೇ ಊಹೆ ಮಾಡೋದಕ್ಕೆ ಸಾಧ್ಯ ಇದೆಯಾ ಗುರುಜಿ? ಇದೆಲ್ಲ ಹೇಗೆ ಸಾಧ್ಯ ಅನ್ನುವಂಥದ್ದು? ಜ್ಯೋತಿಷ್ಯದಲ್ಲಿ ಊಹೆ ಬರಲ್ಲ, ಸತ್ಯ ಬರ್ತದೆ. ಯಾಕೆಂದರೆ ಊಹೆ ಅಂದರೆ ನಾವು ಅಂದಾಜು ಮೇಲೆ ಹೇಳೋದು. ಇದರಲ್ಲಿ ಮಾರ್ಚ್ 26-27 ಅನಿಸುತ್ತೆ, ನಾನು ಈ ವರ್ಷ ಭವಿಷ್ಯದಲ್ಲಿ ಉಗಾದಿ ಪ್ರೆಡಿಕ್ಷನಲ್ಲಿ 8ನೇ ಅಧಿಪತಿ ಅಂದರೆ ಸಿಂಹ ಲಗ್ನ ಉದಯ ಆಗಿತ್ತು. ಅಂದರೆ ನಾವು ಹಬ್ಬ ಮಾಡೋ ಸಮಯದಲ್ಲಿ ಯಾವ ಲಗ್ನ ಆ ಒಂದು ಅಮಾವಾಸ್ಯೆ ಆದಾಗ ಬರ್ತಕ್ಕಂಥದ್ದು, ಉಗಾದಿಯ ಅಮಾವಾಸ್ಯೆ ಎಡ್ಜಲ್ಲಿ ಬರ್ತಕ್ಕಂಥ ಲಗ್ನ ತೊಗೊಂಡು ವರ್ಷವಿಡೀ ಏನಾಗುತ್ತೆ ಅಂತ ಈಸಿಯಾಗಿ ಸುಲಭವಾಗಿ ವೈಜ್ಞಾನಿಕ ನಿಲುಗಟ್ಟಲ್ಲಿ ಹೇಳ್ಬೋದು. ಅಂಥ ಒಂದು ಸಂದರ್ಭದಲ್ಲಿ ಸಿಂಹ ಲಗ್ನದಲ್ಲಿ 8ನೇ ಮನೆ ಯಾವಾಗಲೂ ಕೂಡ ಹೊಸ ಆವಿಷ್ಕಾರಗಳನ್ನ ಹೇಳ್ತೀವಿ, ನ್ಯೂ ಇನ್ವೆನ್ಷನ್ಸ್ ಅಂತ ಕರಿತೀವಿ. ಹಾಗೆ ಇಲ್ಲಿ 8ನೇ ಅಧಿಪತಿ ಆಗಿರ್ತಕ್ಕಂಥ ಗುರು 10ನೇ ಮನೇಲಿರ್ತಕ್ಕಂಥದ್ದು, ಅಲ್ಲಿ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಹಾಗೆ 3ನೇ ಮನೆ ಒಂದು ಗ್ರಹ 8ಕ್ಕೆ ಹೋಗಿದೆ, ಅಲ್ಲಿ ಶುಕ್ರ. ಬಾಹ್ಯಾಕಾಶ ಅಂತ ತೋರಿಸ್ತೀವಿ, ಸ್ಪೇಸ್ ಅಂತ ಹೇಳ್ತೀವಿ. ಅದನ್ನು ನಾನು ಪ್ರಿಡಿಕ್ಟ್ ಮಾಡಿದ್ದೀನಿ. ಸೊ ಬಹುಶಃ ಟಿ ವಿ ವಿಕ್ರಮ ಅವರು ಆ ಒಂದು ವಿಡಿಯೋ ಹಾಕಿದ್ರೆ, ಯಾಕಂದರೆ ಜನ ನಂಬಲ್ಲ, ಈಗ ಇವಾಗ ಹೇಳ್ತಾ ಇದ್ದಾರೆ ಅಂತಾರೆ, ಜನ ನಂಬೋದು ಕಷ್ಟ. ಯಾಕಂದರೆ ಎಲ್ಲರಿಗೂ ನಿದರ್ಶನಗಳನ್ನ ತೋರಿಸ್ಬೇಕು, ಎವಿಡೆನ್ಸ್ನ ತೋರಿಸ್ಬೇಕು, ಸಾಕ್ಷಿಗೆ ಹೇಳ್ತಾರೆ ಎಲ್ಲರೂ ಕೂಡ. ಇರ್ತಕ್ಕಂಥದ್ದು ಗುರು ನೇಮ್ ಆ್ಯಂಡ್ ಫೇಮ್ ಬರ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಲ್ಲಿ ಹೊಸ ಆವಿಷ್ಕಾರಗಳನ್ನ ತೊಗೊಂಬರ್ತಾರೆ, ನ್ಯೂ ಇನ್ವೆನ್ಷನ್ಸ್, ನ್ಯೂ ರಿಸರ್ಚ್ ಆಗುತ್ತೆ. ಸ್ಪೇಸಲ್ಲಿ ಕೂಡ ಇಂಡಿಯಾ ಯಾವುದೋ ಒಂದು ದಾಪುಕಾಲ ಆಗುತ್ತೆ. ಸ್ಪೇಸ್ ಅಂದರೆ ಈ ಒಂದು ಸ್ಯಾಟಲೈಟ್ ಲಾಂಚ್, ಯಾಕಂದರೆ ಅದೆಲ್ಲ ಸ್ವಲ್ಪ ಟೆಕ್ನಿಕಲಿ ಇರ್ತಕ್ಕಂಥದ್ದು. ಅವೆಲ್ಲ ಸ್ಪೇಸ್ ಲಾಂಚ್ ಆದಾಗ ಒಂದು ನೇಮ್ ಆ್ಯಂಡ್ ಫೇಮ್ ಇಂಡಿಯಾಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಪ್ರತಿಯೊಂದು ಕೂಡ ಇದುವರೆಗೂ ಹೇಳಿರ್ತಕ್ಕಂಥ ಎಲ್ಲ ವಿಚಾರಗಳು ನೋಡಿ, ಒಂದು ಫ್ಲೈಟ್ ದುರಂತ ಇರ್ಬೋದು, ಅಥವಾ ಇಂಡಿಯಾ ಪಾಕಿಸ್ತಾನ ವಾರ್ ಇರ್ಬೋದು, ಅಥವಾ RCB ಮ್ಯಾಚ್ ವಿನ್ನಿಂಗ್ ಇರ್ಬೋದು, ಅಥವಾ ಟೆರರಿಸ್ಟ್ ಅಟ್ಯಾಕ್ ಇರ್ಬೋದು, ಪ್ರತಿಯೊಂದು ಕೂಡ ಅಲ್ಲಿ ನಾವು ನೋಡಿದಾಗ ನಾವು ಈ ವರ್ಷದ ಉಗಾದಿ ಭವಿಷ್ಯದಲ್ಲಿ ಹೇಳ್ತಕ್ಕಂಥ ಇವಾಗೆಲ್ಲ ಒಂದೊಂದೇ ಬಿಡಿಸ್ಕೊಂಡು ಬರ್ತಾ ಇದೆ. ಸೊ ಹಾಗೆ ಭಾಳ ಒಂದು ಫಸ್ಟು ಶುಭಾಂಶು ಶುಕ್ಲ ಅವ್ರಿಗೆ ದೇವರು ಅವ್ರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಫಸ್ಟ್ ಕೇಳ್ಕೊಳ್ತಾ ಇದ್ದೀನಿ. ಯಾಕಂದರೆ ಭಾರತದಿಂದ ಒಂದು ಪ್ರಜೆಯಾಗಿ ಭಾರತದ ಒಂದು ಫ್ಲ್ಯಾಗ್, ಒಂದು ಅದರ ಒಂದು ಹೆಸರನ್ನ ನಾವೇನು ಹೇಳ್ತೀವಿ, ಆ ಹೆಸರನ್ನ ಕೀರ್ತಿ ಪತಾಕೆ ಅಂತ ಹೇಳ್ತೀವಿ. ಎಲ್ಲ ದೇಶಕ್ಕೂ ಅದೊಂದು ವೆರಿ ಸೆಲೆಬ್ರೇಟಿಂಗ್ ಟೈಮ್ ಅಂತ ಹೇಳ್ತೀವಿ ನಾವು, ಸೆಲೆಬ್ರೇಷನ್ ಟೈಮ್ ಅಂತ ಹೇಳ್ತೀವಿ. ಅದ್ಭುತ ಖುಷಿ ಆಗ್ತಕ್ಕಂಥದ್ದು ತೋರಿಸುತ್ತೆ. 8ನೇ ಅಧಿಪತಿ ಯಾವಾಗ 10ನೇ ಮನೆ ಬಂದಾಗ, 8 ಅಂದರೆ ಹೊಸ ರಿಸರ್ಚು ಅದೆಲ್ಲ ಬರ್ತಕ್ಕಂಥದ್ದು ತೋರಿಸುತ್ತೆ. ಆ ರಿಸರ್ಚು ಸ್ಪೇಸಲ್ಲಿ ಏನೋ ಒಂದು ಆಗುತ್ತೆ ಅಂತ ಹೇಳಿ ಗುರು ಆ ಒಂದು ಆವಿಷ್ಕಾರದಲ್ಲಿ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಆ ಮಾರ್ಚ್ ತಿಂಗಳಲ್ಲಿ ಹೇಳಿದ್ದೆ ಏನೋ ನೇಮ್ ಫೇಮ್ ಆಗುತ್ತೆ ಅಂತ. ಇದು ಒಂದು ಸೈಡು. ಹಾಗೆ ಯಾರು ಅದಕ್ಕೆ ನೇಮ್ ಫೇಮ್ ಆಗುತ್ತೆ ಅನ್ನೋದಕ್ಕೆ ದೇವರ ನಿರ್ಣಯ ಅಥವಾ ಗ್ರಹಗಳ ನಿರ್ಣಯ ತೋರಿಸುತ್ತೆ. ಯಾರು ಆ ವ್ಯಕ್ತಿ ಎಷ್ಟು ಫೇಮಸ್ ಆದರೂ ಅವರ ಜಾತಕನ ವಿಶ್ಲೇಷಣೆ ಮಾಡಿದಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ಸಂಗತಿಗಳನ್ನ ಅಲ್ಲಿ ಗೊತ್ತಾಗುತ್ತೆ. ಅವರ ರಾಶಿ ಬಂದ್ಬಿಟ್ಟು ಸಿಂಹ ರಾಶಿ. ಸಿಂಹ ಅಂದರೆ ರಾಯಲ್ ರಾಶಿ.
ಕೂತಿರ್ತಕ್ಕಂಥ ನಕ್ಷತ್ರ ಮಖ ನಕ್ಷತ್ರ. ಮಖ ಅಂತಂದರೆ ಕಿಂಗ್ದು ಥ್ರೋನ್ ಅಂತ ಕರಿತೀವಿ, ಅಂದರೆ ಒಂದು ಪೀಠ. ಆ ಕೇತು ಯಾವಾಗಲೂ ಕೂಡ ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ, ಔಟ್ ಆಫ್ ದಿ ಬಾಕ್ಸ್ ಅಚೀವ್ಮೆಂಟ್ ಅಂತ ಕೊಡ್ತಕ್ಕಂಥದ್ದು, ಇವೆಲ್ಲ ಕೊಡುತ್ತೆ. ಇದ್ರ ಜೊತೆಗೆ ಕೇತು ಕೂತಿರ್ತಕ್ಕಂಥ ರಾಶಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಹ್ಯಾಕಾಶಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ಭೂಮಿ ಇಲ್ಲ, ಜಲ ಇಲ್ಲ, ವಾಯುತತ್ವದ್ದು. ವಾಯುತತ್ವದ ಗ್ರಹ ರಾಶಿ, ನಾವು ವಾಯುತತ್ವದ ರಾಶಿ ನಾವು 3 ಹೇಳ್ತೀವಿ. ಒಂದು ಮಿಥುನ, ಇನ್ನೊಂದು ತುಲಾ, ಇನ್ನೊಂದು ಕುಂಭ. ಈ 3 ವಾಯುತತ್ವ ರಾಶಿಗಳು, ಅಂದರೆ ಏರ್ ಮೀಡಿಯಮ್ ತೋರಿಸುತ್ತೆ. ಇವನ್ ನಾವು ಫ್ಲೈಟ್ ಆಕ್ಸಿಡೆಂಟ್ ಹೇಳಿದಾಗಲೂ ಕೂಡ ಅಲ್ಲಿ ವಾಯುತತ್ವದ ಸಮಸ್ಯೆ ಇದ್ದಾಗಲೇ ಕೂಡ ಅಲ್ಲಿ 3ನೇ ಅಧಿಪತಿ ಆಗಿರ್ತಕ್ಕಂಥ ತುಲಾ ರಾಶಿ 8ಕ್ಕೆ ಹೋದಾಗ ಏರೋಪ್ಲೇನ್ ಪತನ ಅಂದರೆ ಅದು ಏರ್ದೇ ಹೇಳ್ತಕ್ಕಂಥದ್ದು. ಒಂದು ಕಡೆ ಏರ್ದು ಡಿಸಾಸ್ಟರ್ ಆದರೆ ಇನ್ನೊಂದು ಕಡೆ ಏರ್ದು ಅಚೀವ್ಮೆಂಟ್ ಆಯಿತು. 2 ಡಿಫ್ರೆಂಟ್ ವಿಭಿನ್ನವಾಗಿರ್ತಕ್ಕಂಥದ್ದು. ಇಲ್ಲಿ ಏರಿ ರಾಶಿ ಅಂತ ಕರಿತೀವಿ, ಏರಿ ಮೀಡಿಯಮ್ ಅಂತ ವಾಯುತತ್ವ ಅಂತ ಹೇಳಿದಾಗ ಅಲ್ಲಿ ಒಂದು ಭಾರತದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಚೀವ್ಮೆಂಟ್ ಬಾಹ್ಯಾಕಾಶದಲ್ಲಿ ಮಾಡ್ತಾರೆ. ಅದರಿಂದ ಹೆಸರು ಕೀರ್ತಿ ಬರ್ತಕ್ಕಂಥದ್ದು. 41 ವರ್ಷ ಆದಮೇಲೆ ಅಂತ ನ್ಯೂಸ್ಗಳಲ್ಲಿ ಅಲ್ಲಿ ಇಲ್ಲಿ ನಾವು ಕೇಳಿದ್ವಿ. 41 ವರ್ಷ ಆದಮೇಲೆ ಅಲ್ಲಿ ಒಂದು ವೈಖರಿನೇ ಮಾಡಿರ್ತಕ್ಕಂಥದ್ದು ವಿಶೇಷ. ಹಾಗೆ ಅವರ ಜಾತಕದಲ್ಲಿ ಸ್ವಲ್ಪ ನೋಡಿದಾಗ ಅಲ್ಲಿ ನಮಗೆ ಈ ತುಲಾ ರಾಶಿಯಲ್ಲಿ ಬುಧ ಮತ್ತು ಕೇತು ಕೂತಿದ್ದಾನೆ. ಬುಧ ಮತ್ತು ಕೇತು. ಬುಧ ಅಂದರೆ ಇಂಟೆಲಿಜೆನ್ಸ್, ಕೇತು ಅಂದರೆ ಔಟ್ ಆಫ್ ದಿ ಬಾಕ್ಸ್ ಅಚೀವ್ಮೆಂಟ್ ಅಂತ ಕರಿತೀವಿ. ಯಾವಾಗ ಬುಧ ಮತ್ತು ಕೇತು ಆ ರಾಶಿಯಲ್ಲಿ ಕೂತಿರ್ತಕ್ಕಂಥದ್ದು, ಮತ್ತು ದಶಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಅಚೀವ್ ಮಾಡಬೇಕು ಅಂತಂದರೆ ದಶಾ ಮಾಡಬೇಕಾಗತ್ತೆ. ಆ ಚಂದ್ರ ಕೇತುವಿನ ನಕ್ಷತ್ರದಲ್ಲಿ ಕೂತ್ಕೊಂಡು ಆ್ಯಕ್ಟಿವೇಟ್ ಆಯಿತು. ಸೊ ಮೂನ್ ಆ್ಯಕ್ಟಿವೇಟೆಡ್ ಕೇತು, ಆ್ಯಂಡ್ ಕೇತು ವಾಸ್ ಸಿಟ್ಟಿಂಗ್ ಇನ್ ದ ಏರಿ ಸೈನ್ ಆ್ಯಂಡ್ ಸ್ಪೇಸ್ಗೆ ಹೋಗಿ ಅಚೀವ್ಮೆಂಟ್ ಬರ್ತಕ್ಕಂಥದ್ದು. ಅಲ್ಲಿ ಕೇತು ನಮಗೆ ಅವರ ಒಂದು ಲಗ್ನದಿಂದ ತಗೊಂಡಾಗ 10ನೇ ಮನೆ ತೋರಿಸುತ್ತೆ, ನೇಮ್ ಫೇಮ್ ತೋರಿಸುತ್ತೆ. ಖಂಡಿತ ಅವ್ರಿಗೆ ನೇಮ್ ಫೇಮ್ ಬಂದಿದೆ, ಭಾರತಕ್ಕೂ ನೇಮ್ ಫೇಮ್ ಬಂತು. ಗುರುಜಿ ಆಮೇಲೆ ಅವರು ಒಂದು ವೈಟ್ ಬೇಬಿ ಸ್ವ್ಯಾನನ್ನು ಹಿಡ್ಕೊಂಡು ಹೋಗಿದ್ದಾರೆ. ಸೊ ಅದು ಏನಾದರೂ ಸಂಕೇತಿಸುತ್ತಾ, ಅಂದರೆ ಯಶಸ್ಸು ಹಾಗೆ ಏನಾದರೂ? ನೋಡಿ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಲಕ್ಕಿ ಚಾರ್ಮ್ ಅಂತ ಬರುತ್ತೆ. ಒಬ್ಬರು ಏನೋ ಬ್ರೇಸ್ಲೆಟ್ ಹಾಕ್ಕೊಳ್ತಾರೆ, ಯಾವಾಗಲೂ ಕೂಡ ಬ್ರೇಸ್ಲೆಟ್ ಹಾಕ್ಕೊಳ್ತಾರೆ. ಒಬ್ಬರು ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಯಾವಾಗಲೂ ಒಂದು ಕಡ ಲೆಫ್ಟು ರೈಟಿಂಗ್, ಅವ್ರಿಗೊಂದು ಅದೊಂದು ಶುಭ ಸಂಕೇತ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಒಂದು ಲಕ್ಕಿ ಚಾರ್ಮ್ ಅಂತ ನಾವು ಕರಿತೀವಿ. ಯಾವಾಗಲೂ ಕೂಡ ಒಳ್ಳೊಳ್ಳೆ ಒಂದು ಚಾರ್ಮ್ನ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಇಟ್ಕೊಳ್ಳೋದು ಈಗ ಅಚ್ಚೆ ಹಾಕ್ಕೊಳ್ತಾರೆ ಕೆಲವರು. ಈಗ ನಾನು ಈ ಓಂ ಅಚ್ಚೆ ಹಾಕ್ಕೊಂಡಿದ್ದೀನಿ. ಈ ಅಚ್ಚೆ ಹಾಕ್ಕೊಳ್ತಕ್ಕಂಥದ್ದು ಶುಭ ಸಂಕೇತ ಆಗಿರ್ತಕ್ಕಂಥದ್ದು. ಇದು ನನಗೆ ಲಕ್ಕಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಹಾಗೆ ಎಷ್ಟೊಂದು ಜನ ಈಗ ಇದು ಗೋವಾಗೆ ಹೋಗ್ಬಿಟ್ಟು ಅಚ್ಚೆ ಹಾಕ್ಕೊಳ್ತಾರೆ. ಇಲ್ಲಿ ಎಲ್ಲ ಒಂದು ತ್ರಿಶೂಲ, ಶಿವಂದು ಅದೆಲ್ಲ ಹಾಕ್ಕೊಳ್ತಾರೆ. ಸೊ ಹಾಗೆ ಕೆಲವು ಪದಾರ್ಥಗಳಲ್ಲಿ ಸ್ವಲ್ಪ ಲಕ್ಕಿ ಚಾರ್ಮ್ ಇರುತ್ತೆ. ಕೆಲವು ಕ್ರಾಸ್ ಹಾಕ್ಕೊಳ್ತಾರೆ, ಅದೊಂದು ಲಕ್ಕಿ ಚಾರ್ಮ್ ಅಂತ. ನೋಡಿ, ಕ್ರಾಸ್ ಆಗಿದ್ದರೂ ಕ್ರಿಶ್ಚಿಯನ್ರಲ್ಲಿ ಒಂದು ಲಕ್ಕಿ, ನಾವು ಓಮ್ ಅಂತ ಇಟ್ಕೊಳ್ತೀವಿ. ಹಿಂದಿನ ಸಂಚಿಕೆಯಲ್ಲಿ ಸ್ವಸ್ತಿಕ್ ಬಗ್ಗೆ ಹೇಳಿದೆ, ಅದು ಒಂದು ಚಿಹ್ನೆ. ಅದು ಈ ಸ್ವ್ಯಾನ್ ಅಂತ ಹೇಳ್ತಕ್ಕಂಥದ್ದು ಗುರುವಿನ ತತ್ವದ ಮೇಲೆ ಬರುತ್ತೆ. ಯಾಕಂದರೆ ಪ್ರತಿಯೊಂದು ಕೂಡ ಗುರುವಿನ ಒಂದು ವಾಹನ ಆ ಒಂದು ಬಾತುಕೋಳಿ ಗುರುವಿನದು. ಯಾಕಂದರೆ ಗುರು ಆರಾಮಾಗಿರ್ತಾನೆ ಮೇಲೆ, ಆದರೆ ಆ ಬಾತುಕೋಳಿ ನೀರಲ್ಲಿ ಹೋಗ್ತಾ ಇದ್ದಾಗ ಗೊತ್ತಾಗೋದಿಲ್ಲ, ಒಳಗಡೆ ಟಪ 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 ಹೊಡಿತಾ ಇರುತ್ತೆ. ಅಂದರೆ ಸ್ಪೀಡಾಗಿ ಹೊಡಿಯುತ್ತೆ, ವರ್ಕ್ ಮಾಡ್ತಾ ಇರುತ್ತೆ. ಗುರು ಆದವರು, ನಾಲೆಜ್ ಇರೋರು ಏನು ಮಾಡ್ತಾ ಇರ್ತಾರೆ, ಸೈಲೆಂಟಾಗಿರ್ತಾರೆ, ತಲೆ ಒಳಗಡೆ ಓಡ್ತಾ ಇರುತ್ತೆ. ಅದಕ್ಕೆ ಗುರುವಿನ ಒಂದು ಸಣ್ಣ ಪಕ್ಷಿನ ಅಲ್ಲಿ ಒಂದು ಬಾತುಕೋಳಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿ ಅವ್ರು ಇಟ್ಕೊಂಡಿರ್ತಕ್ಕಂಥಾಗ ನಾನು ಹೋಲಿಸಿದ್ದಷ್ಟೇ, ಅದಕ್ಕೋಸ್ಕರ ತೊಗೊಂಡ್ರೆ ಇಟ್ಕೊಂಡ್ರು, ಅದೇನೋ ಒಂದು ಸಾಂಕೇತಿಕವಾಗಿ ಆ ಒಂದು ಬಿಳಿಯ ಬಾತುಕೋಳಿನ ಸಾಂಕೇತಿಕವಾಗಿ ಇಟ್ಕೊಂಡ್ರು. ಅದು ಜ್ಞಾನದ ಒಂದು ಪರಿವು ಬರ್ತಕ್ಕಂಥದ್ದು, ಭಾಳ ಅದ್ಭುತ. ಸೊ ಸಾಕಷ್ಟು ಜನ ಮನೇಲಿ ಒಂದು ದೃಷ್ಟಿಗೆ ಅಂತ ಒಂದು ಬೊಂಬೆ ಇಡ್ತಾರೆ. ಈಗ ಹೊಸ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅಲ್ಲಿ ಕೀರ್ತಿಮುಖ ಅಂತ ಆಚೆ ಹಾಕ್ತಾರೆ, ನೋಡಿರ್ತೀರ. ಕೀರ್ತಿಮುಖ ದೃಷ್ಟಿ ಆಗಬಾರ್ದು ಅಂತ ಹೇಳಿ ರಾಕ್ಷಸನ ಮುಖವಾಡ ಹೇಳ್ತಾರೆ, ಅದಕ್ಕೆ ಕೀರ್ತಿಮುಖ ಅಂತದರ ಹೆಸರು. ಇವೆಲ್ಲ ಲಕ್ಕಿ ಚಾರ್ಮು ಇರುತ್ತೆ, ನೆಗೆಟಿವ್ ಎನರ್ಜಿ ಬರಬಾರ್ದು ಅಂತಿರುತ್ತೆ. ಅವ್ರಿಗೆ ಅದು ಭಾಳ ಅದನ್ನು ಒಂದು ಅವ್ರ ಆಫೀಸ್ ಟೇಬಲ್ ಇಟ್ಟಿರ್ಬೋದು, ನಾನು ಇದೊಂದು ತೊಗೊಂಡು ಹೋಗ್ತೀನಿ ಬಾಹ್ಯಾಕಾಶಕ್ಕೆ, ನಾನು ಇದು ತೋರಿಸ್ಬೇಕು, ಇದು ನನಗೆ ಯಾವಾಗಲೂ ನನ್ನ ಜೊತೆ ಲಕ್ಕಿ ಆಗಿರುತ್ತೆ ಅಂತ ಹೇಳ್ತಕ್ಕಂಥದ್ದು. ಬಹುತೇಕ ಈಗ ಮಕ್ಕಳು ಹೇಗೆ ಯಾವಾಗಲೂ ಒಂದು ಬೊಂಬೆ ಇಟ್ಕೊಂಡೇ ಇರುತ್ತೆ, ಆ ಬೊಂಬೆ ಜೊತೆ ಮಾತಾಡ್ತಾ ಇರುತ್ತೆ, ಅವ್ರಿಗೇನೋ ಒಂಥರ ಅದ್ರ ಜೊತೆ ಒಂದು ಅಟ್ಯಾಚ್ಮೆಂಟ್ ಬೆಳೆದಿರ್ತಕ್ಕಂಥದ್ದು ಲಕ್ಕಿ ಚಾರ್ಮ್ ಅಂತ ಕರೀತಾರೆ. ಸೊ ಭಾಳಷ್ಟು ಇರ್ತಕ್ಕಂಥದ್ದು ಆ ರೀತಿ ತುಂಬಾ ಲಕ್ಕಿ ಚಾರ್ಮ್ಸ್ ಇರುತ್ತೆ. ಒಂದು ದಿವಸ ನಾವು ಲಕ್ಕಿ ಚಾರ್ಮ್ ಬಗ್ಗೆ ಯಾರ್ಯಾರು ಇಟ್ಕೊಂಡ್ರೆ ಏನೇನಾಗುತ್ತೆ ಅಂತ ಅದ್ರ ಬಗ್ಗೆನೂ ಮಾತಾಡೋಣ.
ಗುರುಜಿ, ಹಾಗೆ ಇಲ್ಲಿ 1984ರಲ್ಲಿ ರಾಕೇಶ್ ಶರ್ಮಾ ಅವರು ಮೊದಲನೇ ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣವನ್ನ ಬೆಳೆಸಿದ್ರು. ಅದಾದ ನಂತರ 41 ವರ್ಷಗಳ ನಂತರ ಶುಭಾಂಶು ಶುಕ್ಲಾ ಅವರು ಹೋಗಿದ್ದಾರೆ. ಬಹುಶಃ ಅವ್ರಿಗೆ ಇಬ್ಬರಿಗೂ ಕೂಡ ಒಂದು ಯೋಗ ಇತ್ತು ಅಂತ ಅನ್ಸುತ್ತೆ. ದೈವ ಪ್ರೇರಣೆ ಅಂತ ನಾವು ಕರಿತೀವಿ. ಯಾವ್ಯಾವಾಗ ಒಬ್ಬ ಮನುಷ್ಯನಿಗೆ ಹೊಸ ಆವಿಷ್ಕಾರಗಳು, ಹೊಸ ಡಿಸ್ಕವರೀಸ್, ಇನ್ವೆನ್ಷನ್ಸ್ ಮಾಡೋಕ್ಕೆ ಒಂದು ಪ್ರೇರೇಪಣೆ, ಅದು ಮೈಂಡಿಂದ ಬರ್ತಕ್ಕಂಥದ್ದು. ಆ ಮೈಂಡಿಗೆ, ಬುದ್ಧಿಗೆ ಪ್ರಚೋದನೆ ಕೊಡ್ತಕ್ಕಂಥ ಒಂದು ಗುರುಗ್ರಹ ಆಗಿರ್ಬೋದು, ಬುಧ ಗ್ರಹ ಆಗಿರ್ಬೋದು, ಶುಕ್ರ ಗ್ರಹ ಆಗಿರ್ಬೋದು, ಅವೆಲ್ಲ ಪ್ರಚೋದನೆ ಕೊಟ್ಟಾಗ ಇವತ್ತು ಇಷ್ಟೊಂದು ನಾವು ಅಭಿವೃದ್ಧಿ ಹೊಂದಕ್ಕೆ ಭೂಮಿಯಲ್ಲಿರ್ತಕ್ಕಂಥದ್ದನ್ನೇ ನಾವು ಇವತ್ತೆಲ್ಲ ಕಂಡುಹಿಡ್ದಿರೋದು. ಇವತ್ತೊಂದು ಕ್ಯಾಮ್ರಾ ಕಂಡುಹಿಡ್ದಿರೋದು ಭೂಮಿಯಿಂದನೇ, ಒಂದು ಚೇರ್ ಮೇಲೆ ಕೂತಿದ್ದೀವಿ, ಚೇರ್ ಕಂಡುಹಿಡ್ದಿರೋದು ಭೂಮಿಯಿಂದನೇ, ಒಂದು ಮೊಬೈಲ್ ಕಂಡುಹಿಡಿದಿರೋದು ಭೂಮಿಯಿಂದನೇ. ಇದೆಲ್ಲ ಇಲ್ಲೇ ಆಲ್ರೆಡಿ ಇರ್ತಕ್ಕಂಥ ಒಂದು ಶಕ್ತಿಗಳು. ಆ ಶಕ್ತಿನ ನಾವು ಕಂಡುಹಿಡಿದಾಗ ಭಗವಂತನ ಪ್ರೇರೇಪಣೆ ಅಥವಾ ಅವನ ಆಶೀರ್ವಾದ ಅಥವಾ ಅವನ ಪ್ರಚೋದನೆ ಇದ್ದೇ ಇರುತ್ತೆ. ನಿಮ್ಮ ಮಾಹಿತಿಗಳಿಗಾಗಿ ಧನ್ಯವಾದಗಳು ಗುರುಜಿ. ಬಾಹ್ಯಾಕಾಶದಲ್ಲಿ ಭಾರತ ಇನ್ನಷ್ಟು ಹೆಸರನ್ನು ಮಾಡಲಿ, ಇನ್ನಷ್ಟು ಇತಿಹಾಸವನ್ನು ಸೃಷ್ಟಿ ಮಾಡಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ನಕ್ಷತ್ರ ನಾಡಿ ತರಗತಿಗೆ ಸೇರಿ ಹಾಗೂ ಕೇವಲ 15 ದಿನಗಳಲ್ಲಿ ಜೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ನಮ್ಮ ಜೀವನದಲ್ಲಿನ ಮುಖ್ಯ ವಿಚಾರಗಳಾದ ಆರೋಗ್ಯ, ವಿದ್ಯಾಭ್ಯಾಸ, ವೃತ್ತಿ ಜೀವನ, ಮದುವೆ ವಿಚಾರ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳ ಬಗ್ಗೆ ಜಾತಕದಲ್ಲಿ ಅತ್ಯಂತ ಸುಲಭ ರೀತಿಯಲ್ಲಿ ತಿಳಿಯಬಹುದಾಗಿದೆ. 60,000ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯವನ್ನು ಕಲಿಸಿಕೊಟ್ಟಿರುವ ಪಂಡಿತ್ ದಿನೇಶ್ ಗುರೂಜಿಯವರ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಸುಲಭವಾದ ಮತ್ತು ಶಾಸ್ತ್ರೋಕ್ತವಾದ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು.